ಅಶ್ವಿನಿ ಬಡಾವಣೆಯ ನಿವಾಸಿಗಳಿಗೆ ವೆಂಕಟಗಿರಿ ಕೋಟೆ ನಿವಾಸಿಗಳಿಂದ ದೌರ್ಜನ್ಯ. ಒಕ್ಕಲಿಗರ ಸಂಘದಿಂದ ನಗರ ಠಾಣೆ ಬಳಿ ಪ್ರತಿಭಟನೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ನ್ಯೂ ಪಬ್ಲಿಕ್ ಶಾಲೆಯ ಹಿಂಭಾಗಕ್ಕೆ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ನಿವೇಶನದಾರರಿಗೆ ಮತ್ತು ಮನೆ ನಿರ್ಮಾಣ ಮಾಡುತ್ತಿರುವವರಿಗೆ ನಗರದ ವೆಂಕಟಗಿರಿ ಕೋಟೆಯ ಕೆಲ ನಿವಾಸಿಗಳು ಹಣಕ್ಕಾಗಿ ಮಾನಸಿಕ ಕಿರಿಕಿರಿ ನೀಡಿ ದೌರ್ಜನ್ಯ ಸಿಗುತ್ತಿದ್ದಾರೆ ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಜನರೊಂದಿಗೆ ನಗರ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ದೂರು ನೀಡಿದ್ದಾರೆ. ನಗರದ ಸರ್ವೆ ನಂಬರ್ 146/1, 146/2, 146/3 ರಲ್ಲಿ 11.12 ಗುಂಟೆ ಜಮೀನನ್ನು ಕ್ರಯಕ್ಕೆ ಪಡೆದು ಭೂಪರಿವರ್ತನೆ ಮಾಡಿಸಿ ನಿವೇಶನಗಳನ್ನು ವಿಂಗಡಿಸಿ ಕಲ್ಲುಗಳನ್ನು ಹಾಕಿದ್ದರೂ ವೆಂಕಟಗಿರಿ ಕೋಟೆಯ ಕೆಲವರು ಗುಂಪು ಕಟ್ಟಿಕೊಂಡು ಬಂದು ಕಲ್ಲುಗಳನ್ನು ಕಿತ್ತು ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ಮುಂಗಾನಹಳ್ಳಿ ಹೋಬಳಿಯ ಎಸ್. ರಾಗುಟ್ಟಹಳ್ಳಿ ಗ್ರಾಮದ ಜಯರಾಮರೆಡ್ಡಿ ಹೇಳಿದರು. ನಗರದ ಅಂಜನಿ ಬಡಾವಣೆಯ ನಿವಾಸಿಗಳಾದ ಕೆಆರ್ ಲಾವಣ್ಯ, ಕೋಂ ಶ್ರೀನಿವಾಸ್ ಮತ್ತು ನೀಲಿ ಶ್ರೀರಾಮರವರ ಪತ್ನಿಯಾದ ನಾರಾಯಣಮ್ಮರವರ ಮಕ್ಕಳು ಮಧುಸೂದನ್ ಮತ್ತು ಮುರಳೀಕೃಷ್ಣ ಅವರಿಂದ ಕಾನೂನುಬದ್ಧವಾಗಿ ಕ್ರಯಕ್ಕೆ ಪಡೆದುಕೊಂಡಿದ್ದೇವೆ. ಭೂಮಿ ನನ್ನ ಸ್ವಾಧೀನದಲ್ಲಿದ್ದು ಎಲ್ಲಾ ಕಂದಾಯ ದಾಖಲೆಗಳು ನನ್ನ ಹೆಸರಿನಲ್ಲಿವೆ. ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಮಾಡಿಸಿ ನಿವೇಶನಗಳನ್ನಾಗಿ ವಿಂಗಡಿಸಿದ್ದೇನೆ. ನಗರದ ವೆಂಕಟಗಿರಿ ಕೋಟೆಯ ವೆಂಕಟರಮಣಪ್ಪ, ನರಸಿಂಹ, ಮುನ್ನಯ್ಯ, ಚಿಕ್ಕನರಸಿಂಹ, ಶ್ರೀನಿವಾಸ ಮತ್ತಿತರರು 10 ಜನರ ಗುಂಪು ಕಟ್ಟಿಕೊಂಡು ಸೋಮವಾರ ರಾತ್ರಿ 7 ಗಂಟೆಗೆ ಸ್ಥಳಕ್ಕೆ ಬಂದು ನಿವೇಶನಗಳಿಗಾಗಿ ಹಾಕಿದ್ದ ಕಲ್ಲುಗಳನ್ನು ಕಿತ್ತು ಹಾಕಿದ್ದಾರೆ. ಈ ಜಮೀನಿನಲ್ಲಿ ಹಾಗೂ ಅಕ್ಕಪಕ್ಕದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿರುವವರನ್ನು ಪ್ರಾಣ ಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಈ ಜಮೀನಿನಲ್ಲಿ ಮನೆಯನ್ನು ನಿರ್ಮಾಣ ಮಾಡಲು ಬಿಡುವುದಿಲ್ಲ, ಈಗಾಗಲೇ ಮನೆಗಳನ್ನು ಕಟ್ಟಿರುವವರನ್ನು ಸಹ ವಾಸ ಮಾಡಲು ಬಿಡುವುದಿಲ್ಲ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ನೀಡುತ್ತಿರುತ್ತಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಮಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಬಂದ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಅವರಿಗೆ ಮನವಿ ಪತ್ರವನ್ನು ಜಯರಾಮ್, ರಾಜಾರೆಡ್ಡಿ, ಮಾಜಿ ನಗರಸಭೆ ಅಧ್ಯಕ್ಷ ವೆಂಕಟರಮಣಸ್ವಾಮಿ, ವಕೀಲರಾದ ವೆಂಕಟರಮಣರವರು ವೆಂಕಟಗಿರಿ ಕೋಟೆಯ ನಿವಾಸಿಗಳು ದೌರ್ಜನ್ಯ ಎಸಗಿರುವ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕೆಂಪೇಗೌಡರ ಒಕ್ಕಲಿಗ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿ ನೇತೃತ್ವದ ಎಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಒಕ್ಕಲಿಗ ಸಂಘದ ಮುಖಂಡರಾದ ರಾಜಾರೆಡ್ಡಿ, ಜಯರಾಮರೆಡ್ಡಿ, ರಾಗುಟ್ಟಹಳ್ಳಿ ರಘುನಾಥ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ, ಕೊಚ್ಚಿಮುಲ್ ಮಾಜಿ ನಿರ್ದೇಶಕರಾದ ಊಲವಾಡಿ ಅಶ್ವಥ್ ನಾರಾಯಣ್ ಬಾಬು, ಈರುಳ್ಳಿ ಕೃಷ್ಣಾರೆಡ್ಡಿ, ಕಡದಲಮರಿ ಬೈರಾರೆಡ್ಡಿ, ಬೂರಮಾಕಲಹಳ್ಳಿ ಮಂಜುನಾಥ್, ಬೈರೇಗೌಡ, ಐಮರೆಡ್ಡಿಹಳ್ಳಿ ಸಾದಶಿವರೆಡ್ಡಿ, ವೆಂಕಟಗಿರಿ ಕೋಟೆ ಮೋಹನ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಗಡ್ಡಲ ರಮೇಶ್, ಬಾರ್ ಚೌಡರೆಡ್ಡಿ, ದೇವರಾಜ್, ಮಂಜುನಾಥ್ ರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಕಿರಣ್ ಕುಮಾರ್, ಸಿಕಲ್ ಶ್ರೀನಿವಾಸ ರೆಡ್ಡಿ, ಪ್ರಸಾದ್, ಶ್ರೀನಿವಾಸ ರೆಡ್ಡಿ, ಟಿಎನ್ಆರ್ ಶ್ರೀನಿವಾಸ ರೆಡ್ಡಿ, ಶ್ರೀರಾಮರೆಡ್ಡಿ, ಅಲಟಂ ರಮೇಶ್, ಅಶ್ವಥ್ ರೆಡ್ಡಿ, ಗೋಪಸಂದ್ರ ಶ್ರೀನಿವಾಸ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಸರ್ವೆ ನಂಬರು 146 ಅಂತ. ಇದು ಗ್ರ್ಯಾಂಡ್ ಟ್ರಿಬ್ಯುನಲಲ್ಲಿ ನೀಲಿ ಲಕ್ಷ್ಮಯ್ಯ ಅನ್ನೋರು 74 ಆವತ್ತಿಂದ ಇಲ್ಲಿವರೆಗೂ ಏನು ಸಮಸ್ಯೆಗಳಿಲ್ಲ. ಅವ್ರದ್ದು ಗ್ರ್ಯಾಂಡ್ ಟ್ರಿಬ್ಯುನಲ್ ಆದಮೇಲೆ ಅವ್ರು ತೀರೋದ್ರು, ಅವ್ರ ಮಕ್ಕಳು ಪಾರ್ಟಿಷನ್ ಮಾಡ್ತಾರೆ. ಆ ಮಕ್ಕಳು ಈ ಲಾವಣ್ಯ ಅನ್ನೋರಿಗೆ 1 ಎಕರೆ ಚಿಲ್ಲರೆ ಮಾರಿದ್ದಾರೆ. ಅವ್ರ ಮಕ್ಕಳು 22 ಗುಂಟೆಯನ್ನು ಅವರೇ ಇಟ್ಕೊಂಡಿದ್ರು. ಅದನ್ನು ಇವರು ವೆಂಕಟರಮಣ ಸ್ವಾಮಿಯವರು ಪರ್ಚೇಸ್ ಮಾಡಿದ್ರು. ಅವರು ಇವರಿಬ್ಬರಿಗೂ ಸ್ವಲ್ಪ ಸೇಲ್ ಮಾಡಿದ್ದಾರೆ. ಇವ್ರು ಕನ್ವರ್ಷನ್ ಮಾಡಿದ್ದಾರೆ, ಮನೆಗಳು ಕಟ್ಟಿದ್ದಾರೆ. ಈಗ ಇವರು ಕಟ್ಟಕ್ಕಿಂತ ಮೊದಲು ಅಂದರೆ ಇವರು ಲೆವೆಲ್ ಮಾಡುವಾಗಲೇ ಸುಮಾರು ಒಂದು 50 ಜನ ಬಂದು ಗಲಾಟೆ ಮಾಡಿದ್ರು. ಅದಕ್ಕೆ ಸಿವಿಲ್ ಕೋರ್ಟ್ನಲ್ಲಿ ಕೇಸುಗಳು ಅಲ್ಲಿ ಕಾಂಪ್ರಮೈಸ್ ಮಾಡಿ ಅವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಆವಾಗ ಒಂದಷ್ಟು ದುಡ್ಡು ತಗೊಂಡು ಹೋಗಿದ್ದಾರೆ. ಮತ್ತೆ ಇವರು ಎಲ್ಲ ಕನ್ವರ್ಷನ್ ಮಾಡಿ ಮನೆಗಳು ಕಟ್ಟಕ್ಕೆ ಹೋದಾಗ ಇವ್ರ ಮೇಲೆಲ್ಲ ಹೋಗ್ಬಿಟ್ಟು ಗಲಾಟೆ ಮಾಡಿ ತೊಂದರೆ ಮಾಡಿದ್ದಾರೆ. ಆವಾಗ ಇವರು ಸ್ವಲ್ಪ ಕೊಟ್ಟಿದ್ದಾರೆ, ಆವಾಗ ಹೊರಟೋಗಿದ್ದಾರೆ. ಈಗ ಮತ್ತೆ ಬರೋದು, ಕಲ್ಲು ಕಿತ್ತಾಕೋದು, ಹಾಗೆಲ್ಲ ತೊಂದರೆ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಬಂದರು. ನಾನು ಆ ಕೇಸುಗಳು ನಡೆಸಿದ್ದು ನಾನೇ, ಮೊದಲು ಕಾಂಪ್ರಮೈಸ್ ಕೇಸುಗಳು. ಅದಕ್ಕೆ ಇವರಿಗೆ ಒಂದು ಕಂಪ್ಲೇಂಟು ರೆಡಿ ಮಾಡಿಕೊಟ್ಟೆ. ಅದು ತಮ್ಮಲ್ಲಿ ಕೊಟ್ಟರಂತೆ, ಏನೂ ಆಕ್ಷನ್ ತಗೊಂಡಿಲ್ಲ. ನಿನ್ನೆ ಈವ್ನಿಂಗು ಮತ್ತೆ ಹೋಗಿ ಅದೇನೇನೋ ಗಲಾಟೆ ಮಾತಾಡಿ ಅದಕ್ಕೆ ಈಗೆಲ್ಲರೂ ಸೇರ್ಕೊಂಡು ಬಂದು ಇದು ಮಾಡ್ತಿದ್ದಾರೆ. ಇದು 4-5ನೇ ಬಾರಿ. ಅದೇ ಅದರ ಮೇಲೆ ಅವರು ಒಂದು ಕೇಸ್ ಹಾಕಿದ್ರು, ಅದನ್ನು ವಾಪಸ್ ತಗೊಂಡು
ವಾಪಸ್ ತಗೊಂಡು ಈಗ PTCL ಹಾಕಿದ್ದಾರೆ. ಲ್ಯಾಂಡ್ ಟ್ರಿಬ್ಯುನಲ್ಲು ಮ್ಯಾಟರ್ಸ್ ಯಾವುದು PTCL ಬರೋದಿಲ್ಲ. ಅದೊಂದು ಈಗ ಬಂದು ಕನ್ವರ್ಷನ್ ದಾಖಲೆ ಏನಾದರೂ ಅವ್ರಿಗೆ ಏನು ದಾಖಲೆ ಇದ್ರೆ ತರಿಸಿ. ನಮ್ಮ ಜಮೀನಿಗೆ ಅವ್ರು ಬರದಿರ ದಯವಿಟ್ಟು ತಾವು ನಮ್ಮ ರಕ್ಷಣೆ ಅಷ್ಟೊಂದು ಎಂಬ್ರಾಸ್ಮೆಂಟ್ ನೀವೆಲ್ಲ ನ್ಯಾಯವಾಗಿದ್ರೆ ಏನೋ ಸಪೋರ್ಟ್ ಮಾಡಿ, ಅನ್ಯಾಯಕ್ಕೆ ದಯವಿಟ್ಟು ಕಡಿವಾಣ ಹಾಕ್ಬೇಕು ತಾವು. ಈಗ ರಾತ್ರಿ ಹೊತ್ತು ನನ್ನ ಹೆಸರು ಜಯರಾಮ್ ರೆಡ್ಡಿ ಅಂತ, ಚಿಂತಾಮಣಿ ತಾಲೂಕು ರಾಗುಟ್ಲಲ್ಲಿ ಅವರು. ಬೆಟ್ಟದ ಕೆಳಗಡೆ ನಾನು ರಾಜಾರೆಡ್ಡಿ ಅವರು ನಮ್ಮ ಬ್ರದರು ಅಲ್ಲಿ 12 ಗುಂಟೆ ಒಬ್ಬರು 20 ಗುಂಟೆ ಒಬ್ಬರು ಜಮೀನು ತೊಗೊಂಡಿದ್ವಿ. ಅದನ್ನು ಕನ್ವರ್ಷನ್ ಮಾಡಿಸಿ ಸೈಟ್ಗಳೆಲ್ಲ ಮಾಡಿದರೆ ಬೇರೆಯವರು ಬಂದು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. 15 ವರ್ಷ ತಗೊಂಡು ಸರ್ 2013ರಲ್ಲಿ ಜಾಗ ತಗೊಂತೀವಿ, 2017-18ರಲ್ಲಿ DC ಕನ್ವರ್ಷನ್ ಮಾಡಿಸ್ತೀವಿ, ಟೌನ್ ಪ್ಲಾನ್ ಅಪ್ರೂವಲ್ ತಗೊಂತೀವಿ. ಮನೆ ಕಟ್ಟಬೇಕಾದ್ರೆ ಸಂಬಂಧ ಇಲ್ಲದೆ ಇರೋಂಥ ವ್ಯಕ್ತಿಗಳು ಬಂದು ಅಲ್ಲಿ ರೋಲ್ ಕಾಲ್ಗೆ ಗಲಾಟೆ ಮಾಡ್ತಾರೆ. ಪ್ರಾಪರ್ ಆಗಿರೋ ಡಾಕ್ಯುಮೆಂಟ್ ತಗೊಂಬಂದ್ರೆ ನಾವೇ ಪೊಸಿಷನ್ ಬೇಕಂದ್ರೆ ಬಿಟ್ಕೊಡ್ತೀವಿ. ಏನು 1% ಡಾಕ್ಯುಮೆಂಟ್ ಇಲ್ಲ. ಅದು ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಆಗಿರೋದು ಅವ್ರಿಗೆ ಲೀಗಲ್ ಎಲ್ಲ ಡಾಕ್ಯುಮೆಂಟು. 2 ಸಾರಿ AC ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ, 1 ಸಾರಿ DC ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ, ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ. ಇದೇ ಎಲ್ಲರೂ ಯಾರು ಇವತ್ತು ಬರ್ತಾ ಇದಾರೆ ರೋಲ್ ಕಾಲ್ಗೆ ಅವರೆಲ್ಲ ಬಂದು ಚಿಂತಾಮಣಿ ಕೋರ್ಟಲ್ಲಿ ದುಡ್ಡು ತಗೊಂಡು ಸೈನ್ ಹಾಕಿ ವಿತ್ ಫೋಟೋ ವಿತ್ ಸೈನ್ ವಿತ್ ತಂಬಿದೆ ಎಲ್ಲ ಬಂದು ದಿನ ರೋಲ್ ಕಾಲ್ಗೆ ಮತ್ತೆ ಅದೇ ಕೆಲಸ ಇಳಿತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನ್ಯಾಯ, ಪರ್ಮನೆಂಟ್ ಒಂದು ಸೊಲ್ಯೂಷನ್ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೋಡಿ, ಇದು ನ್ಯೂ ಪಬ್ಲಿಕ್ ಸ್ಕೂಲ್ ಹಿಂದೆ ಜಾಗ ಸರ್ವೆ ನಂಬರ್ 146/1, 146/2, 146/3. ಒಟ್ಟು ಈಗ ಇವ್ರದ್ದು 11 ಕುಂಟೆ, ನಮ್ದು 18 ಕುಂಟೆ. ನೀಲಿ ಕುಟುಂಬದವರಿಂದ ನಾವು 2013ರಲ್ಲಿ ಕ್ರಯ ಪಡೆದುಕೊಂಡಿರ್ತೇವೆ. 2017ರಲ್ಲಿ ಹಿಡಿದು DC ಕನ್ವರ್ಷನ್ ಆಗಿರ್ತದೆ. ಟೌನ್ ಪ್ಲಾನ್ ಅಪ್ರೂವಲ್ ಆಗಿದೆ. ನೋಡಿ, ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದ ವೆಂಕಟರಮಣ ಸ್ವಾಮಿ ಅವರು ಇವರು ಸಹ ಯಾರು ಇವತ್ತು ಬಂದಿದ್ದಾರೆ ಅವ್ರ ಕಡೆಯಿಂದ ಇವರು ಸಹ ತೊಂದರೆ ಅನುಭವಿಸಿರ್ತಾರೆ. ಇದರಿಂದ ಜಾಸ್ತಿ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಮಾನಸಿಕ ಕಿರುಕುಳ ಜಾಸ್ತಿ ಆಗ್ತದೆ. ಸ್ವಲ್ಪ ಸೀರಿಯಸ್ ಆಗಿ ವಿಚಾರನ ಪರಿಗಣಿಸಿ ನಮ್ಗೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ ಇದಾರೆ, ಅವರೆಲ್ಲ ಇದಾರೆ. ಕಂಪ್ಲೇಂಟ್ ಕೊಟ್ಟಿದ್ರು, ಅದರಲ್ಲೆಲ್ಲ ಹೆಸರಿದೆ ಸರ್. ಯಾವ ರೀತಿ ಅವ್ರಿಗೆ ಸಂಬಂಧ ಇಲ್ಲದೆ ಇರೋ ಪ್ರಾಪರ್ಟಿ ನಮ್ದು, ಅವ್ರ ಸಂಬಂಧನೇ ಇಲ್ಲ. ಬಂದು ಬೈಯೋದು, ಕಲ್ಲು ಕಿತ್ತಾಕೋದು, ಬಂದು ಅಲ್ಲೇನೋ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡೋದು, ಜನರಿಗೆಲ್ಲ ಸಾಯಿಸ್ತೀವಿ ಅದು ಇದು ಬೈಯೋದು. 7:30ಗೆಲ್ಲ ಸರ್ ಕನ್ವರ್ಷನ್ ಆಗಿರೋ ಲ್ಯಾಂಡ್ ಮುನ್ಸಿಪಲ್ ಖಾತೆಗಳಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದು, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೈನ್ಗಳು ಹಾಕಿರೋದು ಅವರು ಅಲ್ಲಿ ಚಿಂತಾಮಣಿ ಕೋರ್ಟ್ ಅಲ್ಲಿ 54 ಜನ ಸೈನ್ ಮಾಡಿದ್ದಾರೆ. ಇದ್ರ ತಂಟೆಗೆ ಬರಲ್ಲ ಅಂತ. ಅವತ್ತು ದುಡ್ಡು ತಗೊಂಡಿದ್ದಾರೆ, ಸಂಬಂಧ ಇಲ್ಲ ಆದ್ರೂ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. 54 ಜನ ಸೈನ್ ಮಾಡಿದ್ದಾರೆ. ಕೋರ್ಟ್ ಅಲ್ಲಿ ಇದು ಕೋರ್ಟ್ ಕಾಪಿ, ಚಿಂತಾಮಣಿ ಕೋರ್ಟ್ ಕಾಪಿ. 50 ಜನ ಬರೋದು, 50 ಜನ ಅವ್ರ ಜೊತೆಯಲ್ಲಿರೋರು, ಅದರಲ್ಲಿ ಇರ್ತಕ್ಕಂಥ ನೋಡಿರೋರು ಇವ್ರ ಮನೆಯವರು ಪಾಪ ಹೆಂಗಸರು ಮಕ್ಳು ಇರ್ತಾರೆ, ಅವ್ರು ನೋಡಿರ್ತಕ್ಕಂಥವ್ರು. ಅವ್ರಿಗೆ ಹೆಸರುಗಳು ಏನ್ ಗೊತ್ತಿರ್ತದೆ? ಈ ರಿಜಿಸ್ಟರ್ ಇದ್ರಲ್ಲಿ ಇರ್ತಕ್ಕಂಥವ್ರು ಕೋರ್ಟ್ ಅಲ್ಲಿ ಯಾರು ಬರ್ಕೊಟ್ಟಿರ್ತಾರೆ ಅವರೇ ಬಂದು ಗಲಾಟೆ ಮಾಡಿರ್ತಾರೆ, ಅವರೇ ಜವಾಬ್ದಾರಿ. ಒಂದ್ಸಲ 10 ಜನ ಬರ್ತಾರೆ, ರಾತ್ರಿ ಬರೋದು, ಅಲ್ಲಿ ರಿಸರ್ಚ್ ಮಾಡೋದು, ಕಾಂಪೌಂಡ್ಗಳ ಮೇಲೆ ಇವೆಲ್ಲ ತೊಂದರೆಗಳು, ದಿವಸ ಚಿಂತಾಮಣಿ ಬೇರೆ ಹಳ್ಳಿಗಳಿಂದ ಬಂದು ಸೈಟ್ ತಗೊಂತಾರ, ಮನೆ ಕಟ್ಟಕ್ ಆಗತ್ತಾ? ಇವೆಲ್ಲ ತೊಂದರೆಗಳು ಯಾಕೆ ಕೊಡ್ಬೇಕು? ಜನರೆಲ್ಲ ಸಾಮಾನ್ಯವಾಗಿ ಎಲ್ರು ಒಳ್ಳೆ ರೀತಿಯಿಂದ ಬರ್ತಾ ಇರೋ ಜಾಗದಲ್ಲಿ ಬೆಂಕಿ ಇಕ್ಕುವಂತ ಕೆಲಸಗಳು ಯಾಕೆ ಮಾಡ್ಬೇಕು? ನಮ್ ಜಮೀನ್ ಆದ್ರೆ ಕೋರ್ಟಲ್ಲಿ ತಗೊಳ್ಳೋಣ, ಕಾನೂನು ಬದ್ಧವಾಗಿ ಕೋರ್ಟಲ್ಲಿ ಅವ್ರಿಗೆ ಆದೇಶ ಆದ್ರೆ ಇವ್ರು ಕಟ್ಟಿರ್ತಕ್ಕಂಥ ಮನೆಗಳ ಸಮೇತ ತಗೊಳ್ಳಿ. ಮನೆಗಳ ಹತ್ರ ಹೋಗಿ ಹೆಂಗಸರಿರೋವಾಗ ಮಕ್ಳಿರೋವಾಗ ಯಾಕೆ ಗಲಾಟೆ ಮಾಡ್ಬೇಕು ಇವರು? ನಮ್ಮ ವಾದ ಅಷ್ಟೇ. ಗಲಾಟೆ ಮಾಡ್ದಿರ ಕಾನೂನು ಬದ್ಧವಾಗಿ ಸ್ಟೇಷನ್ ಬರ್ರಿ, ಕೋರ್ಟ್ ಬರ್ರಿ. ಈಗ 55-60 ಜನ ಬರ್ಕೊಟ್ಬಿಟ್ಟು ನೀವೇ ಬಂದಲ್ಲಿ ಗಲಾಟೆ ಮಾಡಿದ್ರೆ ಏನ್ ಅರ್ಥ? ಅದ್ರಲ್ಲಿ ಏನ್ ಒಂದೊಂದು ಆಸ್ತಿನ 5 ಜನಕ್ಕೆ ಮಾರಕ್ಕಾಗತ್ತಾ? ನಾಲ್ಗೆ ಎಲ್ರು ಮಾರಾಟ ಮಾಡ್ತಾ ಇರೋದನ್ನ 5 ಜನಕ್ಕೆ, 6 ಜನಕ್ಕೆ, 10 ಜನಕ್ಕೆ ಏನೋ ಒಂದ್ಸರಿ ರಿಜಿಸ್ಟರ್ ಆಗುತ್ತೆ, ಆಯ್ತು ಮುಗ್ದಿರ್ತದೆ, ತಗೊಂಡಿರ್ತೀವಿ, ಬಂದಿರ್ತೀವಿ. ಆ ತಗೊಂಡಾಗ ನಮ್ಮ ಮಕ್ಳು ಎಜುಕೇಶನ್ ಮಾಡಿರ್ತಾರೆ, ನಮ್ಮ ಮಕ್ಳಿಗೆ ಹೆಣ್ಮಕ್ಳಿಗೆ ಮದುವೆಗಳು ಮಾಡಿರ್ತೀವಿ, ಮನೆಗಳು ಕಟ್ಕೊಂಡಿರ್ತೀವಿ, ಎಲ್ಲ ಬೀದಿಯಲ್ಲಿ ಇರ್ತಕ್ಕಂಥವ್ರೆಲ್ಲ ಮಾರ್ಕೊಂಡಿರ್ತೀವಿ. ನಾವು ಬೀದಿಯಲ್ಲಿ ಇರ್ತಕ್ಕಂಥವ್ರು ಅನ್ಕೊಳ್ರಿ. ಯಾವ್ದೋ ಒಂದು ಜಮೀನ್ ಮಾರ್ಬಿಟ್ರೆ ಮನೆ ಕಟ್ತೀನಿ, ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಇರ್ತೀನಿ. ಆಮೇಲೆ ತಿರ್ಗಾ ನಾನೆಲ್ಲ ನೆಮ್ಮದಿ ಆದ್ಮೇಲೆ ತಿರ್ಗಾ ನಂದೇ ಜಮೀನ್ ಅಂತ ಹೋಗೋದಾ? ಫಸ್ಟ್ ಆಫ್ ಆಲ್ ಅವ್ರ ನೇಮಲ್ಲಿ ಏನು ಇರ್ಲಿ, ಏನು ಇಲ್ಲ. ಆದ್ರೂ ಸಹ ಎಲ್ಲ ಸಾರ್ವಜನಿಕರೆಲ್ಲ ಬಂದಲ್ಲಿ ಪೇಪರ್ ಅವ್ರ ಹತ್ರ ಇಲ್ಲ. ಮನೆ ಕಟ್ಟುವಾಗ ಸುಮ್ನೆ ಅಡಚಣೆ ಯಾಕೆ ಅಂತೇಳಿ ಎಲ್ರು ಮನೆ ಕಟ್ಟುವಾಗ, ಮದುವೆ ಮಾಡುವಾಗ,
ಬೇರೆಯವ್ರು ಗಲಾಟೆ ಮಾಡಿದ್ರೆ ಯಾಕೆ ಇವೆಲ್ಲ ಅಡಚಣೆಗಳು ಅಂತೇಳಿ 4 ಜನ ಹೇಳ್ದಂಗೆ ಪಂಚಾಯತಿ ಮಾಡ್ದಂಗೆ ಹೋಗಿರ್ತಾರೆ. ಆ ಪಂಚಾಯತಿ ಪ್ರಕಾರ ಏನೋ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿರ್ತಾರೆ. ಕಟ್ಬಿಟ್ಟಿದ್ಮೇಲೆ ತಿರ್ಗಾ ಸದಾ ಅವ್ರ ಮೇಲೆ ಹೋಗ್ತಾ ಇದ್ರ ಏನಂತ ಚಿಂತಾಮಣಿ ಬದುಕ್ಬೇಕಾ ಬದುಕಬಾರ್ದ ಜನ? ಕಾಂಪೌಂಡ್ ಕಲ್ಲು ಕಿತ್ತಾಕೋದು, ಕಟ್ಟಿರ್ತಕ್ಕಂಥ ಕಟ್ಟಡಗಳು ಕಾಂಪೌಂಡ್ ಕಾಂಪೌಂಡ್ ಕಿತ್ತಾಕೋದು, ಅಲ್ಲಿ ಹೋಗಿ ರಿಸರ್ಚ್ ಮಾಡಕ್ ಹೋಗೋದು, ಯಾವೆಲ್ಲ ಹೇಳ್ಕೊಬಾರ್ದು ಬಿಡಿ. ಸಂಪ್ರದಾಯ ಲೀಗಲ್ ಆಗಿ ಇನ್ನು 100 ವರ್ಷ ಫೈಟ್ ಮಾಡ್ಲಿ, ಫೈಟ್ ಮಾಡಕ್ ರೆಡಿ ಇದೀವಿ. ನಮ್ದು ಅಂತ ಅವ್ರೇನ ಹೇಳಿದ್ರೆ ಇದ್ರೆಲ್ಲ ಅವ್ರು ಬರ್ತದೆ ಪಾಲು ಅಂತ ಹೇಳಿದ್ರೆ ಇವಾಗ ಬಿಟ್ಕೊಟ್ ಬಿಡೋಣ, ಎಲ್ಲರೂ ಸಾರ್ವಜನಿಕರ ಮುಂದೆ ಹೇಳ್ತೀವಿ. ಅವ್ರಿಗೇನ ಇದ್ರೆ ಇವಾಗೆ ಬಿಡೋಣ, ಕೋರ್ಟ್ ಕೂಡ ಬೇಕಿಲ್ಲ.